ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मासरस्ता विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಒಂದಷ್ಟು ಬೆಳಕನ್ನು ಕಟ್ಟಿಕೊಳ್ಳುವಂಥ, ಬೆಳಕನ್ನು ಕಾಣುವಂಥ ಯೋಗ ಮತ್ತು ಯೋಗ ಫಲ ಎಂಬತಕ್ಕಂತಹದ್ದು ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ನಿಮ್ಮ ನಡೆ ಮತ್ತು ನಡವಳಿಕೆ ಇದರ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ. ಹಾಗೆ ಏನೇ ಮಾತಾಡಬೇಕಾದರೂ ಮಾತಿನ ಬಗ್ಗೆ ಒಂದು ಲಗಾಮಿರಲಿ. ಹಾಗೆ ಸಂತೋಷದ ಸಂಭ್ರಮದ ಸಮಯ ಇದ್ದಾಗ ಆ ಸಮಯವನ್ನು ಹೇಗೆ ಸ್ವಾಗತಿಸಬೇಕು ಎಂಬತಕ್ಕಂಥದ್ರ ಅರಿವಿರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರು ಹಿರಿಯರಲ್ಲಿ ಒಂದು ನಂಬಿಕೆ ಇರಲಿ. ಹೇಳಿದಂಥ ಮಾತುಗಳು ನಿಮ್ಮ ಜೀವನಕ್ಕೆ ಬೇಕಾದಂಥ ಮೌಲ್ಯವನ್ನು ಕೊಡುತ್ತೆ ಎಂಬತಕ್ಕಂಥದ್ರ ಅರಿವು ನಿಮಗಿದ್ರೆ ಖಂಡಿತ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣಾಗ್ಲಿ ಗಂಡಾಗ್ಲಿ ಅಥವಾ ಯಾರೊಬ್ಬರಾದರೂ ನಿಮ್ಮ ಬದುಕಿಗೆ ಬೆಳಕನ್ನು ತಂದುಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಒಂದು ಅದೃಷ್ಟದ ಕಾಲ, ಅದ್ಭುತವನ್ನು ತರುವಂಥ ಕಾಲ. ತಾಯಿ ಮಹಾಲಕ್ಷ್ಮಿಯನ್ನು, ಗ್ರಾಮ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಯೋಗ ಫಲ ಎಂಬತಕ್ಕಂಥದ್ದು ಚೆನ್ನಾಗಿರೋದ್ರಿಂದಲೇ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ದೂರಭಾರ ಪ್ರಯಾಣ ಹೊರಡಬೇಕು ಅಂದ್ಕೊಂಡ್ರೆ ಕಾಲಧರ್ಮದಲ್ಲಿ ಮೇಷರಾಶಿಯವರಿಗೆ ಅಷ್ಟು ಒಳಿತಿಲ್ಲ. ಹಾಗಾಗಿ ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಧರಿಸುವಂಥ ವಸ್ತ್ರದಿಂದ ಹಿಡಿದು ನೀವು ಮಾಡುವಂಥ ಕೆಲಸ ಕಾರ್ಯಗಳವರೆಗೂ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀನಿ. ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಕೆಲವಷ್ಟು ವಿಚಾರಗಳನ್ನ, ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು ಇದರ ಅರಿವಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಗುರು ಹಿರಿಯರಲ್ಲಿ ಒಂದು ನಮಸ್ಕಾರ ಮಾಡತಕ್ಕಂಥದ್ದು ಅಥವಾ ಅವರ ಮಾತನ್ನು ಆಲಿಸ್ತಕ್ಕಂಥದ್ದು ಬೇಕು. ಅನುಭವಸ್ಥರ ಮಾತಿನಿಂದ ನೀವು ಕಲಿಯುವಂತಹದ್ದು ಸಾಕಷ್ಟು ಇದೆ, ಕಲ್ತ್ಕೊಳ್ಬಹುದು. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಮನಸ್ಸು ಬಹಳಷ್ಟು ಗಟ್ಟಿ ಮಾಡಿ ಎಲ್ಲಾ ಕೆಲಸಕ್ಕೂ ಸಹಿತ ಮುಂದಾಗ್ತೀರಿ, ಎಲ್ಲವನ್ನೂ ಸಹಿತ ಸ್ವಾಗತಿಸ್ತೀರಿ. ಎಲ್ಲದರಲ್ಲಿ ಯಾವುದಾದ್ರು ಒಂದು ಕೆಲಸ ಗೆಲ್ಲೇಬೇಕು ಎಂಬತಕ್ಕಂಥ ಹಠದಲ್ಲಿದ್ದು ಗೆದ್ದೇ ಗೆಲ್ತೀರಿ. ಒಂದಿಷ್ಟು ಅರ್ಚನಾ ಸಂಕಲ್ಪವನ್ನ ಅಥವಾ ದೇವತಾ ದರ್ಶನವನ್ನ ಅಥವಾ ಗ್ರಾಮ ದೇವತೆಯ ಉಪಾಸನೆಯನ್ನ ಅಥವಾ ಬಡಬಗರಿಗೆ ಒಂದಿಷ್ಟು ಅನ್ನದಾನವನ್ನ ಇದೆಲ್ಲ ಯಾವುದು ಮಾಡಿದ್ರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖವನ್ನು ದೂರ ಮಾಡ್ಕೊಳ್ತೀರಿ. ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಮನಸ್ಸು ನೊಂದುಕೊಂಡು ಇಲ್ಲದ ಸಮಸ್ಯೆಗಳನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗೆ ಖಂಡಿತ ಇದೆ. ನಿಮ್ಮ ವೃತ್ತಿ ಧರ್ಮವನ್ನ, ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನ, ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದನ್ನ, ಇದೆಲ್ಲದರ ಜೊತೆಗೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಮಾಡಿ. ಹಾಗೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸು ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭ ಇರೋದ್ರಿಂದ ಭೂಮಿಯ ಯಾವ್ದಾದ್ರು ಕೆಲಸಗಳ ಪೆಂಡಿಂಗ್ ಇದ್ರೆ ಅಥವಾ ಯಾವ್ದಾದ್ರು ಕೆಲಸದ ಬಗ್ಗೆ ನಿಮ್ಮ ಚಿಂತನೆ ಇದ್ರೆ ಪ್ರಾರಂಭಿಸಿ ಅಥವಾ ಮುಂದುವರಿಸಿ, ಅದನ್ನ ಸ್ವಾಗತಿಸಿ. ಇದರಿಂದ ಹೆಚ್ಚಿನ ಲಾಭವನ್ನ ಖಂಡಿತ ತಂದುಕೊಳ್ತೀರಿ. ಯಾವುದೇ ಒಂದು ವಿಚಾರವಾದ್ರೂ ಸ್ವಲ್ಪ ಗೌಪ್ಯತೆಯಿಂದ ಆಲೋಚನೆ ಮಾಡಬೇಕು. ಎಲ್ಲಾ ವಿಚಾರಗಳನ್ನು ಗಮನಕ್ಕೆ ತಗೊಳ್ತೀರಿ, ಅದನ್ನ ಬಹಿರಂಗಪಡಿಸ್ಕೊಳ್ತೀರಿ. ಜೊತೆಲಿರ್ತಕ್ಕಂತಹವರು ಆಡುವಂತ ಮಾತು ಅಥವಾ ನಿಮಗೆ ಬೇಡವಾದಂಥ ವಿಚಾರಗಳನ್ನು ನೀವು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಒಂದಷ್ಟು ಒಳಿತಾಗುವಂತಹದ್ದನ್ನ ನೀವೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಬ್ರೇಕ್ ಹಾಕಿ ಕೂಡಿಸ್ಕೊಳ್ತಿರೋ ಏನು. ಯಾಕೆಂದ್ರೆ ನಿಮ್ಮ ಮನಸ್ಸು ಆ ಥರ ಹುಚ್ಚಿದ್ದು ಕುಣಿಯುವಂಥ ಪರಿಸ್ಥಿತಿ ಆಗುತ್ತೆ. ಯಾರು ಮಾತು ಆಲಿಸೋ ಮಟ್ಟಕ್ಕಿಲ್ಲ. ನಿಮಗೇನು ಅನ್ಸಿದ್ಯೋ ಅದನ್ನ ನೀವು ಮಾಡ್ತಾ ಹೋಗ್ತೀರಿ. ಅಲ್ಲೇ ಸಮಸ್ಯೆ ಎಂಬತಕ್ಕಂಥದ್ದು ಇರುತ್ತೆ. ಕೆಲವೊಮ್ಮೆ ಹೇಳಿದವರು ಮಾತು ಕೇಳಿ ನಾವು ಲಾಸ್ ಆಗುವಂಥದ್ದು, ಮತ್ತೆ ನಷ್ಟಕ್ಕೊಳಗಾಗುವಂಥದ್ದು ಒಂದು ಭಾಗ ಆದರೆ, ಯಾರು ಹೇಳ್ತಾರೋ ಬಿಡ್ತಾರೋ ನಾವೇ ನಷ್ಟಕ್ಕೊಳಗಾಗುವಂಥ ಪರಿಸ್ಥಿತಿಯಲ್ಲಿ ನಾವು ಮುಂದಾಗಿ ಹೋಗ್ತಾ ಇರ್ತೀವಿ. ನಿಮ್ಮ ಸಹಪಾಠಿಗಳು, ಕುಟುಂಬದ ಸದಸ್ಯರು ಅಥವಾ ಅನುಭವಸ್ಥರು ಹೇಳುವ ಮಾತನ್ನ ನಾವು ಯಾವುದನ್ನೂ ಆಲಿಸೋದಿಲ್ಲ. ನಮಗೆ ಯಾವುದು ಬೇಡವೋ ಅದ್ರ ಕಡೆ ಗಮನ ಕೊಡ್ತಾ ಹೋಗ್ತೀವಿ. ಬೇಕಾಗಿರತಕ್ಕಂಥದ್ರ ಕಡೆ ಗಮನ ಕಡಿಮೆ ಮಾಡ್ತೀವಿ. ಅಪಾರ ವ್ಯವಹಾರಗಳನ್ನ, ವೃತ್ತಿ ಧರ್ಮವನ್ನ, ಮತ್ತಷ್ಟು ಏನೋ ಒಂದು ಸಾಧನೆ ಮಾಡ್ತಕ್ಕಂಥದನ್ನ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡ್ತಾ ಹೊರಟ್ರೆ ಮನೆ ದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ಒಂದು ಚಿಟಿಗೆಯಷ್ಟು ಅವರೆಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಅವರೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಅಕ್ಕಿ ಅಂದ್ರೆ ಚಂದ್ರ, ಅವರೆಬೇಳೆ ಅಂದ್ರೆ ಶುಕ್ರ ಮತ್ತು ಚಂದ್ರ, ಈ ಎರಡೂ ಗ್ರಹಗಳ ಒಂದು ಆಶೀರ್ವಾದ ನಿಮಗಿದ್ರೆ
ಆ 2 ಗ್ರಹಗಳ ಒಂದು ಅನುಗ್ರಹ ನಿಮಗೆ ಸಿಕ್ಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮತ್ತೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನಸ್ಸಿನ ಒಂದಷ್ಟು ವೇಗ, ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳ ಕ್ಷಣ, ಜೊತೆಗೆ ಯಾವುದು ಬೇಕು ಯಾವುದು ಬೇಡ ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚಿಂತನೆನೂ ಬೇಕಾಗಿದೆ. ಹಾಗೆ ಯಾವುದು ಸರಿ ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಸರಿಯಾಗಿ ಚಿಂತನೆ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಹಾಗಾಗಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೆ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಇದರಲ್ಲೂ ಬಹಳ ಮುಖ್ಯವಾಗಿ ನೀವು ಆಲೋಚನೆ ಮಾಡಬೇಕಾದ್ದು ಒಂದಷ್ಟು ಗೋಧಿ, ಒಂದಷ್ಟು ಬೆಲ್ಲ, ಜೊತೆ ಒಂದಷ್ಟು ಸಾಧ್ಯವಾದರೆ ಅವರೇ ಬೇಳೆ, ಈ 3 ಧಾನ್ಯವನ್ನ 3 ಪದಾರ್ಥವನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ದುರ್ಗಾದೇವಿಗೋ ಗ್ರಾಮ ದೇವತೆಗೋ ಆ ಧಾನ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡಿದ್ರೆ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆರೋಗ್ಯದ ಕಡೆ ಗಮನ ಕೊಡಬೇಕು. ಉಸಿರಾಟ ಪ್ರಕ್ರಿಯೆ ಸ್ವಲ್ಪ ಯೋಚನೆ ಮಾಡಬೇಕು. ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಸ್ವಲ್ಪ ಬಾಧಿಸಬಹುದು ಅಥವಾ ಅಧಿಕವಾದಂತಹ ಬೆನ್ನೋವಿನಿಂದ ಒದ್ದಾಡಬಹುದು. ಇದೆಲ್ಲದರ ಬಗ್ಗೆ ಸ್ವಲ್ಪ ಜಾಗೃತೆ ಇದ್ದರೆ ಖಂಡಿತ ಹೆಚ್ಚಿನ ಫಲ ನಿಮ್ಮದಾಗತ್ತೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ವೃತ್ತಿ ಧರ್ಮ, ಅದರಲ್ಲೂ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಅಂದುಕೊಂಡ್ರು ಎಲ್ಲವನ್ನು ಸಹಿತ ಸುಲಲಿತವಾಗಿ ಸುಂದರವಾಗಿ ತೆಗೆದುಕೊಂಡು ಹೋಗ್ತೀವಿ. ಆದರೆ ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನು ಮರಿಬೇಕು. ವ್ಯಾಪಾರದ ಕಡೆ ಗಮನ ಕೊಡಬೇಕು. ವ್ಯವಹಾರಗಳನ್ನು ಸರಿಯಾದ ರೀತಿ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಏನು ಹೇಳ್ತಾರೆ ಹೇಳುವಂಥವರ ಮಾತನ್ನು ಆಲಿಸಬೇಕು. ಎಲ್ಲ ಕಾಲದಲ್ಲೂ ನಮ್ಮ ಜ್ಞಾನ ಅಷ್ಟೇ ಕೆಲಸ ಮಾಡುತ್ತೆ ಅಂತಲ್ಲ, ಅಥವಾ ನಮಗೆ ಸರಿ ಅನ್ಸೋದನ್ನಷ್ಟೇ ನಾವು ಮಾಡ್ಕೊಂಡು ಮುನ್ನಡೆಯಲು ಆಗುವುದಿಲ್ಲ. ನಾವು ಇರ್ತಕ್ಕಂಥ ಪರಿಸರ, ನಮ್ಮ ಸುತ್ತಮುತ್ತ ಪ್ರಾಂತ್ಯ, ಇಲ್ಲಿ ನಡೆಯುವಂಥ ಒಂದಷ್ಟು ಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ತುಂಬ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯದ ಕಡೆ ಗಮನ ಕೊಡಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಹೆಚ್ಚಿನ ರೀತಿ ಜವಾಬ್ದಾರಿ ತೆಗೆದುಕೊಳ್ಬಹುದು. ಹಾಗೆ ಯಾವುದೇ ಕೆಲಸ ಕಾರ್ಯ ಅಂತ ಮಾಡಬೇಕಾದ್ರೂ ಮಾಡುವಂಥ ಕೆಲಸ ಕಾರ್ಯಗಳಲ್ಲೇ ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಎಂಬತಕ್ಕಂಥದ್ದಿರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡ್ಲಿಕ್ಕಾಗುವುದಿಲ್ಲ. ಆ ಕ್ಷಣ ಕೋಪ ಮಾಡಿಕೊಂಡು ಮನಸ್ಸಿಗೆ ಪುನಃ ಮರುಕ್ಷಣ ನೀವೇ ಆಲೋಚನೆ ಮಾಡ್ತೀರಿ, ಅಯ್ಯೋ ನಾನು ಇಂಥ ತಪ್ಪು ಮಾಡಿಬಿಟ್ನಲ್ಲ, ಈ ಮನಸ್ಸಿಗೆ ನೋವು ಮಾಡೋದ್ನಲ್ಲ, ಅಥವಾ ನನಗೂ ನೋವು ಮಾಡ್ಕೊಂಡು ಇನ್ನೊಬ್ಬರಿಗೂ ನೋವು ಆಗುವಂಥ ಪರಿಸ್ಥಿತಿ ಎದುರಾಯ್ತಲ್ಲ ಅಂತ ನೀವು ಚಿಂತನೆ ಮಾಡ್ತೀರಿ. ಅದು ನಿಮ್ಮ ಗುರುಗಳಾಗ್ಲಿ ಅಥವಾ ನಿಮ್ಮ ಆತ್ಮೀಯರಾಗ್ಲಿ ಅಥವಾ ನಿಮಗೆ ಯಾರು ಪಾಠ ಪ್ರವಚನವನ್ನು ಮಾಡ್ತಾರೋ, ಯಾರು ನಿಮ್ಮ ಹಿತೈಷಿಗಳಾಗಿರ್ತಾರೋ, ಯಾರು ನಿಮಗೆ ಹೇಳುವಂಥ ಮಾತಿನಿಂದ ನಿಮ್ಮ ಜೀವನಕ್ಕೊಂದು ಬೆಳಕಾಗುತ್ತೋ ಅಂತಹವರನ್ನ ಪರಿಚಯ ಮಾಡಿಕೊಂಡು ಅವರಿಂದ ಇನ್ನಷ್ಟು ಉಪದೇಶಗಳನ್ನು ತಗೊಂಡು ಅಥವಾ ಅಂಥವ್ರು ಹೇಳುವ ಮಾತಿನಿಂದ ಒಂದು ಬೆಳಕನ್ನು ಕಟ್ಟಿಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಿದೆ. ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಅದೃಷ್ಟದ ಕ್ಷಣಗಳಿದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸಿ ಆರೋಗ್ಯಕರವಾದ ಬೆಳವಣಿಗೆ ಮಾಡಿ, ಹಾಗೆ ನಿಮ್ಮಿಂದ ಸಾಧ್ಯವಾದರೆ ಒಂಚೂರು ಅನುಕೂಲ ಮಾಡಿ, ಹಾಗೆ ಯಾರೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಹಾಗೆ ವಿದ್ಯಾರ್ಥಿನಿಯರು, ಹೆಣ್ಣು ಮಕ್ಕಳ ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು, ಜಾಗೃತಿ ಬೇಕು. ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಮಾತಿಗೆ ಒಂದು ಲಗಾಮ್ ಇರಬೇಕು, ಇದು ಹಿಡ್ತಾ ಇರಬೇಕು. ಇಲ್ಲ ಅಂದ್ರೆ ನಿಮ್ಮ ಮಾತು ನಿಮಗೆ ಸರಿ ಅನ್ಸುತ್ತೆ, ಆದರೆ ಕೇಳುವವರಿಗೆ ಆ ಮಾತಿನಿಂದ ಬೇರೊಂದು ತರ ಅರ್ಥ ಆಗಿ ನಿಮಗೆ ಪುನಃ ಒಂದು ಸಮಸ್ಯೆ ಆಗುವಂಥದ್ದು ಅಥವಾ ನೀವು ನೋವು ಪಡುವಂಥದ್ದು, ಪುನಃ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದಷ್ಟು ಜಾಗ್ರತೆ ಇರಲಿ. ವ್ಯಾಪಾರ ಆಗಿರಲಿ, ವ್ಯವಹಾರಗಳಾಗಿರಲಿ, ಕೆಲಸ ಕಾರ್ಯಗಳಾಗಿರಲಿ, ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ತಂದುಕೊಳ್ತಕ್ಕಂಥ ಕಾಲವೇ. ಆದರೆ ಬೇಡವಾದ್ದನ್ನ ತಲೆಗೆ ಹಾಕೊಂಡು ಬೇಕಾಗಿರ್ತಕ್ಕಂಥದ್ದನ್ನ ದಾರಿಯಲ್ಲಿ ಬಿಟ್ಟು ಮುಂದೆಲ್ಲೋ ಏನೋ ನಡೀತೆ, ಏನೋ ಮಾಡ್ತೀನಿ ಅಥವಾ ಇನ್ನೇನೋ ಸಾಧನೆ ಮಾಡ್ತೀನಿ ಅಂತ ಮುಂದೆ ನಡೆದ್ರೆ ಖಂಡಿತ ಅದು ಫಲ ಅಲ್ಲ. ಜೊತೆಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದರೂ ಒಂದಷ್ಟು ಫಲಾಫಲಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊಳ್ಬೇಕಾದ್ರೆ ವ್ಯಾಪಾರದ ಕಡೆ ಗಮನ ಕೊಟ್ಟು ವ್ಯವಹಾರಗಳ ಕಡೆ ಸರಿಯಾದ ಮಾರ್ಗವನ್ನು ಅನುಸರಿಸಿ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನೆ ದೇವರ ಪ್ರಾರ್ಥನೆ ಬೇಕು. ಅದಕ್ಕಾಗಿ ನಿಮ್ಮ ಧರ್ಮದ ಗುರುಗಳ ಸಾನ್ನಿಧ್ಯಕ್ಕೊಂದು ಅಲ್ಲಿ ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಕಡಲೆಕಾಳನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಮತ್ತಷ್ಟು ಅದ್ಭುತವಾದ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.